ರೈಡ್ ಹೋಗೋ ಟೈಮಿಗೆ ಪೂರ ಎಲ್ಲ ಮನೆ ಎತ್ತು ಹಾಕಿ ಎಲ್ಲ ತೆಕ್ಕೊಂಡು ಎಲ್ಲ ಪೂರ ಸಂಸಾರ ತೊಗೊಂಡು ಹೋಗ್ತೀನಿ. ಬಟ್ ಬಂದ ಮ್ಯಾಗ ಎಲ್ಲ ತೆಗೆದು ಇಡ್ಬೇಕಂದ್ರೆ ಫುಲ್ಲು ಕುತ್ತಿಗೆಗೆ ಬರ್ತದೆ. ನನಗಿನ್ನ ಹೆಚ್ಚಿಗೆ ನನ್ನ ಗಾಡಿದು ಸಾಮಾನೇ ದುನಿಯಾದ ಪೂರ ರೂಮ್ದಾಗ ತುಂಬೋಗ್ಯಾವ. ರೈಡ್ ಹೋಗೋಕ್ಕಿಂತ ಮೊದಲು ಎಲ್ಲ ನಮ್ಮ ಗ್ಯಾಜೆಟ್ಸ್ ಚಾರ್ಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದು. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ವೆಲ್ಕಮ್ ಬ್ಯಾಕ್ ಟು ದೀಪು ಬ್ಲಾಗ್ಸ್. ಸೊ ನೋಡ್ರಿ, ನಮ್ಮ ಸೋಲೋ ರೈಡ್ ಸ್ಟಾರ್ಟ್ ಮಾಡಮಂತ. ಮುಂಜಾನೆ ಯಾರು ಎದ್ದಿರಲ್ಲ, ಎಲ್ಲರೂ ಡಿಸ್ಟರ್ಬ್ ಮಾಡ್ದಂಗೆ ಆಗ್ತದ. ಮುಂಜಾನೆ ರೈಡ್ ಹೋಗೋದು ಭಾರಿ, ಅದಕ್ಕಂದ್ರೆ ಮೂಡ್ ಫ್ರೆಶ್ ಇರ್ತದೆ, ಟ್ರಾಫಿಕ್ ಝೀರೋ ಇರ್ತದೆ, ಆ್ಯಂಡ್ ನಮ್ಮ ಗಾಡಿ ಸ್ಪೀಡ್ ಲಿಮಿಟ್ ಕ್ರಾಸ್ ಇರ್ತದೆ. ಸೊ ಈಗ ನಾನು ಜಗತ್ ಸರ್ಕಲಿಗೆ ಇದ್ದೀನಿ. ಸೊ ಈಗ ನನ್ನ ಗಾಡಿಗೆ ನಾನು ಫುಲ್ ಟ್ಯಾಂಕ್ ಮಾಡಿಸೀನಿ ಜಿಯೋ ಪಂಪ್ ಒಳಗೆ. ಜಿಯೋ ಪಂಪ್ ಅದಂತೆ ನಾನು ಇಂದಷ್ಟು ಫುಲ್ ಟ್ಯಾಂಕ್ ಮಾಡಿಸೀನಿ, ಇಲ್ಲಾಂದ್ರೆ ಮಾಡಿಸ್ತಿದ್ದಿಲ್ಲ. ಏನು ರೀ ಮುಂಜಾನೆ ತಲೆ ಪ್ಯಾನ್ ಆಗ್ಲತ್ತ, ನಿಂಗೇನು ಇದ್ದಿಗೆ ಡಿಸ್ಟರ್ಬ್ ಮಾಡಿ ಬಂದ್ರೆ ಹಿಂಗೆ ಆಗ್ತದೆ ನೋಡ್ರಿ. ಆ ಕಾಫಿ ಕುಡಿತಿದ್ದ, ಬಟ್ ಇನ್ನೂ ಕ್ಲೋಸ್ ಅದ ಅವ್ರಿಗೆಲ್ಲ. ಯಾಕೋ ಎನರ್ಜಿ ಬರ್ಲಾಗ ಅದು ರೈಡ್ ಮಾಡ್ಲಿಕ್ಕೆ ಬರ್ತದೆ. ಹಂಗೆ ನಂಗೆ ಪರ್ಸ್ನಲಿ ನೈಟ್ ರೈಡೇ ಭಾಳ ಇಷ್ಟ. ಅಂದ್ರೂ ಇವತ್ತು ಯಾಕೋ ಸ್ವಲ್ಪ ಹಂಗೆ ಅನ್ಸ್ಲತ್ತದ, ಅದು ಏನು ರೀಸನ್ ಗೊತ್ತಿಲ್ಲ, ಬಟ್ ಆಗ್ತಿರ್ತಲ್ಲ ಹಂಗೆ ಅಪ್ ಡೌನ್ಸ್ ಹಾಕೋತಿರ್ತಾವ. ಹಂಗೆ ನೋಡಮ್ ಫುಲ್ ಟ್ಯಾಂಕಿಗೆ ಎಷ್ಟು ಓಡ್ತದೆ ನೋಡಮ್ಮಿ. ಓಕೆ, ಟ್ರಿಪ್ ಟು ಜೀರೋ ಮಾಡಿ ನೋಡಮ್ ಫುಲ್ ಟ್ಯಾಂಕಿಗೆ ಎಷ್ಟು ಕಿಲೋಮೀಟ್ರ್ ಓಡ್ತದೆ. ಬಟ್ ನನ್ನ ಗಾಡಿಯರೇ 390 ಕಿಲೋಮೀಟ್ರ್ ಓಡ್ತಂತ ತೋರಿಸ್ಲಿತ್ತದ. ಈಗ ಸ್ವಲ್ಪ ನಾವು ಬಾಗಲಕೋಟೆ ಸನಿ ಬಾಗಲಕೋಟೆ ಹಾಡಿದೆ ಅಂದ್ರೆ ಸ್ವಲ್ಪ ಅವಾಗ ಎನರ್ಜಿ ಬರ್ತದೆ, ಯಾಕಂದ್ರೆ ಹೊಸ ರೋಡ್ ಇರ್ತದೆ. ಏನ್ರಿ ಈಗ ಹಿಂದೆ ಹೋಯ್ತು ಜಿಯೋ ಪಂಪ್. ಆ ಜಿಯೋ ರಿಲಯನ್ಸ್ ನೋಡ್ರಿ ಸ್ಟ್ರಾಟಜಿ ಹೆಂಗದ, ಇಲ್ಲೇ HP ಪಂಪ್ ಅದ, ಇಲ್ಲಿ ಬೋರ್ಡ್ ಹಾಕ್ತಾರ. ನೀವು ಎಲ್ಲಿ ಅಬ್ಸರ್ವ್ ಮಾಡ್ರಿ, ಯಾವಾದ್ರೆ ಒಂದು ಪೆಟ್ರೋಲ್ ಪಂಪ್ ಕಾಣಿಸ್ತಲ್ಲ, ಅದ್ರದ್ದೊಂದು 100 ಮೀಟರ್ಸ್ ಪೈಲೇನೆ ಜಿಯೋ ಪಂಪ್ ಅದ, ಮುಂದೆ ಇಲ್ಲಿ ಹಾಕೋಬೇಡ್ರ ಅಂತ ಹೇಳ್ತದ. ಸೊ ಈಗ ನಾ ದೇವ್ರ ಇಪ್ಪರಿಗೆ ಬಂದು ಮುಟ್ಟೀನಿ. ಈಗ ಸ್ವಲ್ಪ ಗೂಗಲ್ ಮ್ಯಾಪ್ ಹಾಕೋಬೇಕಾಗ್ತದ. ಆ್ಯಂಡ್ ವಿಂಡ್ಶೀಲ್ಡ್ ನೋಡ್ಲತ್ತೀರಿ, ಪೂರ ಮಚ್ಚರ್ಗಳು ಬಂದವ, ಮಚ್ಚರ ಹುಳ ಎರಡೂ ಮಿಕ್ಸ್ ಆಗ್ಯಾವ. ಆ್ಯಂಡ್ ಅನ್ನೋದು ಹೆಲ್ಮೆಟಿಗೆ ಜಾಸ್ತಿ ಬಡ್ದಿಲ್ಲ ಈ ಸರಿ. ಕ್ಯಾಮ್ರಾಗರಿ ಏನು ಹುಳುಗಳೇ ಬಡ್ದಿಲ್ಲ. ಎದಕ್ಕಂದ್ರೆ ಈಗ ರೀ ಎಲ್ಲ ವಿಂಡ್ಶೀಲ್ಡ್ ಮ್ಯಾಗೆ ಹತ್ತೇವು ಎಲ್ಲ ಹುಳುಗಳು. ಈಗ ನನಗೊಂದು ಹೊಸ ಕೆಲಸ ನೋಡ್ರಿ, ಯಾಕಂದ್ರೆ ಇವೆಲ್ಲ ಹುಳುಗಳು ಬಡ್ದಿರ್ತಾವ, ಅದನ್ನ ಕ್ಲೀನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಏನೂ ಕಾಣಿಸಲ್ಲ. ಈಗ ಅವಾಜ್ ಹೊಂಟದ, ಏನು ಭಾಳ ಗಾಳಿ ಅವಾಜ್ ಹೊಂಟದ, ನಂದು ಅವಾಜ್ ಹೊಂಟದ ಹೇಳ್ರಿ, ಕಮೆಂಟ್ ಮಾಡಿ. ಈಗ 80 ಸ್ಪೀಡ್ ಮ್ಯಾಗ ಹೊಂಟೀನಿ. ಯಪ್ಪ ಈಗ ಜಂಪ ಟ್ಯಾಗ್ ಬತ್ತಂದ್ರೆ ಬೇರೆದೇನು ಆಪ್ಷನ್ ಇಲ್ಲ ನಂಬಲ್ಲಿ. ಗಾಡಿ ಪೂರಾ ಸ್ಲೋ ಮಾಡಬೇಕೆ, ಎಗರ್ ಸಪ್ಲೈ ಇಲ್ಲ. ಸೊ ಈಗ ನಾ ಬಸವನ ಬಾಗೇವಾಡಿ ದಾಟಿ ಮುಂದೆ ಬಂದೀನಿ. ಈಗ ಕೋಲಾರ ಹೊಂಟೀನಿ. ಕೋಲಾರ್ಲಿಂತ ಹೈವೇ ಅದ, ಅಲ್ಲಿದು ನಾನ್ ಸ್ಟಾಪ್ ಹೋಗ್ಬೋದು. ನಂದು ಗಾಡಿ ನೋಡ್ರಿ ಹಂಗಾಗಿ ಅದು ಪೂರಾ ಹುಳುಗಳು ಬಡ್ದವ. ಈಗ ನಾ ಇಲ್ಲಿ ಎದಕ್ಕೆ ನಿಂತೀನಂದ್ರೆ ಮಸ್ತ್ ಇಲ್ಲಿ ಎಳ್ನೀರು ಕೂಡ ಇಲ್ಲಿ ಎಳ್ನೀರು ಕಂಡದ್ದು, ಎಳ್ನೀರು ಕೊಡ್ಬೇಕು. ರೈಟ್ ಈಗ ಓಕೆ, ಫುಲ್ ಕ್ಲಿಯರ್. ಎದುರು ರೈಲ್ವೆ ಕ್ರಾಸಿಂಗ್ ಇದ್ದಿರ್ಬೇಕು, ಅಂದ್ರೆ ರೈಲ್ವೆ ಬ್ರಿಡ್ಜ್ ಇದ್ದಿರ್ಬೇಕು, ಅದಕ್ಕೆ ಇದು ಹಾಕ್ಯಾರ. ಎಸ್ ನೋಡ್ರಿ ತಿರುಗಾಡದ್ರಲ್ಲಿ ಅಂತ ಏನ್ರಿ ನಾಲೆಜ್ ರೇ ಬರ್ತದೆ ರೀ. ಐ ಅಗ್ರಿ ವಿತ್ ಇಟ್. ಹಿಂಗೆ ಮ್ಯಾಗ್ ತಳಗೆ ರೋಡ್ ಇದ್ದರಲ್ಲ, ಹಿಂಗೆ ಡೈರೆಕ್ಟ್ ಏರ್ಸ ಟ್ರೈ ಮಾಡಬೇಡ್ರಿ, ಹಿಂಗೆ ಏರಿಸ್ಬೇಕು, ಅವಾಗ ಏರ್ತದೆ. ನೀವು ಹಿಂಗೆ ತೊಗೊಂಡ್ರಂದ್ರೆ ಪೂರಾ ಜಾರಿ ಬೀಳ್ತೀರಿ ಬಾಕ ಬರ್ಲಿಂದ. ಸೊ ಬಂದೇವು ನೋಡ್ರಿ ಹೈವೇಗೆ ಸೀದಾ. ಈಗ ಇಲ್ಲಿದು ಲೆಫ್ಟ್ ಹೋಗ್ಬೇಕು. ನೀರು ಇರ್ತೀವಿ ಅನ್ನಿಸ್ತಾರೆ ಈಗ ರೀ. ಅವು ಪೂರಾ ಲೈಟಿನ ಕಂಬದು ಎಲ್ಲ ಪೂರಾ ನೀರಾಗೆ ಹೋಗ್ಯಾವ. ನಾ ಬೆಳಗಿಲಿಂತ ಹುಬ್ಳಿ ಹೊಂಟಿದ. ಇದೊಂದು ರೋಡ್ ಅದ ನೋಡ್ರಿ, ಮಸ್ತ್ ಲೊಕೇಶನ್ ಕಾಣಿಸ್ತು. ನಿಂತು ಒಂದು 5 ನಿಮಿಷ ನಿಂದ್ರಮಂದು ನಿಂತಿದ. ಬಟ್ 5 ನಿಮಿಷ ನೋಡ್ತಾ ಅರ್ಧ ಗಂಟೆ ಯಾವಾಗಾಯ್ತು ಗೊತ್ತೇ ಆಗಿಲ್ಲ. ಸೊ ಈಗ ನೋಡ್ರಿ ಕೂದಲ ಭಾಳ ಡಿಸ್ಟರ್ಬೆನ್ಸ್ ಆಗ್ಲತ್ತವ. ಹೆಲ್ಮೆಟ್ ಹಾಕೊಂಡವ್ರದ್ದು ಭಾಳ ಪ್ರಾಬ್ಲಮ್ ಆಗ್ತಾವ ಕೂದಲ. ಅದ್ರಾಗ ಕೂದಲು ಬಿಡ್ಬೇಕಂದ್ರೆ ಆಯ್ತು. ಈಗ ನಂಗೆ ಭಾಳ ಕಣ್ಣಾಗ ಬರೋದು, ಕಿವಿಯಾಗ ಇದು ಮಾಡೋದು, ತಲೆ ಬ್ಯಾನ್ ಆಗೋದು ಮಾಡ್ಲತ್ತಾವ ಜಾಸ್ತಿ ಕೂದಲಿಂದ. ಓ ಶಿಟ್ ಭೈ ಹೋತೈತಿ. ಈಗ ಮುಂದಿನ ಸ್ಲೈಡ್ ಆಗ್ಲತ್ತದ. ಹಿಂಗೆ ಎದಕ್ಕಾಯ್ತು ಗೊತ್ತು, ವೇಟ್ ಹಿಂದೆ ಭಾಳ ಅದ, ಹಿಂದೆ ಟಾಪ್ ಬಾಕ್ಸ್ ಅದಲ್ಲ. ಸೊ ಸೆಂಟರ್ ಆಫ್ ಗ್ರಾವಿಟಿ ಗಾಡಿದು ಪೂರಾ ಹೋಗ್ಯದ. ಬಾದಾಮಿ 40 ಕಿಲೋಮೀಟರ್ ಲೆಫ್ಟಿಗೆ ಹೋದ್ರು, ಸೀದಾ ಹೋದ್ರೆ ಹುಬ್ಳಿ.
ಬೈ ಏನು ಹೊಗೆ ಬಿಡ್ಲತ್ತರಿ ಗಾಡಿ ಹಿಂದೆ ಏನೂ ಕಾಣಿಸಲೇ ಆಗೈತಿದ್ರಿ ಹಿಂದೆ ಹೋದ್ರೆ ಪೂರಾ ಬ್ಲೈಂಡ್ ಸ್ಪಾಟ್ ಕ್ರಿಯೇಟ್ ಮಾಡ್ಲಿತ್ತು ಅದು. ಇದು ಎದುರು ಹೊಂಟಿದ್ದು ಕರ್ನಾಟಕ ಲಾರಿ ಅದ, ಹಿಂದೆ ನೋಡಿ ಎಷ್ಟು ಬಾರಿ ಹಾಕ್ಯಾರ ಬೆಂಕಿ ಬಾಯ್ಸ್ ಅಂತ. ಬೆಂಕಿ ಬಾಯ್ಸ ಬೆಂಕಿ ಬಾಯ್ಸ್ ಅನ್ನ ಅಣ್ಣಂದು ಮುಖದ ಮ್ಯಾಗ ಏನು ಸ್ಮೈಲ್ ಇತ್ತು ನೋಡ್ರಿ, ಫುಲ್ ಅಣ್ಣಂದು ದಿನ ಐತಿ ಇವತ್ತು. ಹೆಲ್ಮೆಟ್ ತಲೆಗೆ ನೀವು ಹಾಕೋರಿ ಹೆಲ್ಮೆಟ್ ತಲೆಗೆ ಹಾಕೋದಿರ್ತದೆ, ಮಂದಿದ ಕೈಯಾಗೆ ಇರ್ತದೆ ಹೆಲ್ಮೆಟ್ ಯಾವಾಗ ನೋಡಿದ್ರು. ಅದು ಎದ್ರಿನ ಸ್ವಿಫ್ಟಿಗೆ ಏನು ಸ್ಟಿಕರ್ ಹಚ್ಚಾರಲ್ಲ, ಭಾರಿ ಕಾಣಿಸುತ್ತೆ ನೋಡ್ರಿ. ಬೈ ಭಾರಿ ಮಾಡ್ಯಾರ ಸ್ವಿಫ್ಟಿಗೆ, ಟೈರ್ ದೊಡ್ಡ ಹಾಕ್ಸ್ಯಾರ, ಅವು ಮಿರರಿಗೆ ನೋಡ್ರಿ ಯಾರು ವಿಂಗ್ ಲೈಟ್ ಹಚ್ದಂಗೆ ಹಚ್ಚಾರ, ಸ್ಪಾಯ್ಲರ್ ಮತ್ತು ಸೈಡಿಗೆ ಏನೋ ರೇಡಿಯಂ ಹಾಕ್ಸ್ಯಾರ ಈ ರ್ಯಾಲಿ ಅಂತ, ಭಾರಿ ಕಾಣಿಸುತ್ತಣ್ಣ ಗಾಡಿ. ಹಿಂಗೆ ಯಾರಿಗಾರೆ ಕಾಂಪ್ಲಿಮೆಂಟ್ ಮಾಡಿದೆವಲ್ಲ ಅವ್ರದ್ದು ಮುಖದ ಮ್ಯಾಗ ಇಷ್ಟು ಅದು ನ್ಯಾಚುರಲ್ ಸ್ಮೈಲ್ ಇರ್ತದ ಬೈ, ಅದು ನೋಡಿ ನಮಗೂ ಭಾಳ ಖುಷಿ ಆಗ್ತದೆ. ಇಲ್ಲಿದು ಹುಬ್ಬಳ್ಳಿ 38 ಕಿಲೋಮೀಟ್ರ್ ಅದು. ಕೋಟೆ ಕೋಲ್ ಬಚ್ಚಾ ಪಾರ್ಟಿ ಬಾಯ್ ಬಾಯ್ ಬಾಯ್. ಎಕ್ಸೈಟ್ಮೆಂಟ್ ನೋಡ್ರಿ ಚಿಕ್ಕೋಳಿಗೆ ಅಷ್ಟೇ ಇರ್ತದೆ, ನಮಗನೇ ಇಷ್ಟ ಇರ್ತಿತ್ತು. ನಮ್ಮದು ಕಲಬುರ್ಗಿ. ಹಾಂ ಬಾಯ್. ಹಿಂಗೆ ಮಾಡೋದು ತಪ್ಪದ, ಬಟ್ 2 ವೀಲರ್ ಇದ್ದಾಗ ಇದೊಂದು ಮಜಾ ಇರ್ತದೆ, ಕಾರ್ದಾಗಿದ್ದಾಗ ಮಾಡಪ್ಲೇ ಇಲ್ಲ. ಇದು ಎದುರು ಹೋಗೋದು ಲಾರಿದು ಹಾರ್ನ್ ಭಾರಿ ಅದ. ನೋಡಿ ಕೇಳಿದ್ರಿ ಹಾರ್ನ್ ಎಷ್ಟು ಭಾರಿ ಇತ್ತು. ಹುಬ್ಬಳ್ಳಿ 21, ಧಾರವಾಡ 32. ಉಯ್ 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 ಉಯ್. ಅಲ್ಲೇನು ಕಾಣಿಸುತ್ತಲ್ಲ ಅದು ಹುಬ್ಬಳ್ಳಿ ಸಿಟಿ ನೋಡ್ರಿ. ನಾವೇನು ಹುಬ್ಬಳ್ಳಿ ಹೋಗೋದು ನೀಡಿಲ್ಲ, ಹುಬ್ಬಳ್ಳಿ ಔಟರ್ ರಿಂಗ್ ರೋಡ್ಲಿಂತ ಹೈವೇ ಹಿಡ್ದು ಎಕ್ಸಿಟ್. ಅಪ್ಪ ಸೊ ಈಗ ನಾ ಬ್ರೇಕ್ ತೊಗೊಂಡಿನಿ, ಪೂರಾ ಹಾಲತ್ ಟೈಟ್ ಆಯ್ತು. ಮುಂದೆ ಹಿಡ್ದು ನಾ ಏನೂ ತಿಂದಿಲ್ಲ, ಬರೀ ಲಿಕ್ವಿಡ್ ಮ್ಯಾಗೆ ಇದ್ದೀನಿ. ಈಗ ಸ್ವಲ್ಪ ಪ್ರೋಟೀನ್ ಬರ್ತಿದ್ದೀನಿ. ಆ್ಯಂಡ್ ಗಾಡಿ ಇನ್ನೊಮ್ಮೆ ರಿಫಿಲ್ ಕೇಳುತ್ತದೆ. ಎಷ್ಟು ಕಿಲೋಮೀಟ್ರ್ ಓಡ್ದೆ ಗೊತ್ತೇನು? ಅಲ್ಲೇನು ಪೆಟ್ರೋಲ್ ತುಂಬಿವಲ್ಲ 323 ಕಿಲೋಮೀಟ್ರ್ ಬಂದದ. ಅಂದ್ರೆ ಇನ್ನೂ ರಿಸರ್ವ್ದಾಗ ಅದ, ಇನ್ನೂ 3 ಲೀಟ್ರ್ ಅದ. ಅಂದ್ರೆ ಅದೇ 400 ಕೊಟ್ಟಂಗೆ ಐತೆ. ಅಂದ್ರೆ ಫುಲ್ ಟ್ಯಾಂಕಿಗೆ 400 ಕಿಲೋಮೀಟ್ರ್ ಓಡ್ತದೆ. ಆರಾಮ್ಸೆ ಬಂದೀನಿ ನಾ. ಪೂರಾ ಹೈಪರ್ ಟೂರಿಂಗ್ ಮಾಡ್ದಂದ್ರೆ ಮತ್ತು 300 350 ಫುಲ್ ಮಾಡೋಣ. ಪೂರಾ ಒಳಗೆ ಹೋಗಲ್ಲ ರೀ. ಇಲ್ಲಿದ್ದು ಗೋಕರ್ಣ ಎಷ್ಟು ಕಿಲೋಮೀಟ್ರ್ ಅದ ಏನು? 180 ಟ್ಯಾಪ್ ಕಡದು 1050 ರೂಪಾಯಿ ಫುಲ್ ಟ್ಯಾಂಕ್. ನಾನು ಹೈಡ್ರೇಷನ್ ಬ್ಯಾಗ್ದಾಗ ನೀರು ಖಲಾಸ್ ಆಗ್ಯಾವ, ಅದಕ್ಕೆ ಇಲ್ಲಿ ನಿಂತಿದ್ದೆ. ಒಂದು 5 ನಿಮಿಷ ರಿಫ್ರೆಶ್ ಆದ. ನಾನು ಇಂಟರ್ಕಾಮ್ದಾಗ ಚಾರ್ಜಿಂಗ್ ಇಲ್ಲ ರೀ. ಈಗ ಯಲ್ಲಾಪುರದಾಗ ಎಂಟ್ರ್ ಆಗ್ಯಾವ ನೋಡ್ರಿ. ಟೈಮ್ 1:17 ನಿಮಿಷ ಆಗ್ಯದ. ಯಲ್ಲಾಪುರ ಸಿಟಿ. ಇದೇನು ರೀ ಚರ್ಚ್ ಅದಲ್ಲ ಎರಡು ದೊಡ್ಡದು. ವಾಟರ್ ಬಾಡಿ ನೋಡ್ರಿ ಯಾರು ಎಷ್ಟು ಮಸ್ತ್. ಯಪ್ಪ ಡೌನ್ ಶಿಫ್ಟ್ ಆಗ್ದ. ಓ ಶಿಟ್ ಸ್ವಲ್ಪ ಫಾಲ್ಟ್ ಐತಿ ಇಲ್ಲಿ. ಸಾರಿ ಫೋಕಸ್ ದೀಪು ಫೋಕಸ್. ಕಾರ್ನರಿಂಗ್ ಮಾಡಾಗ ಫೋಕಸ್ ಭಾಳ ಇಂಪಾರ್ಟೆಂಟ್ ಅದು ನೋಡ್ರಿ. ನೀವು ಸ್ವಲ್ಪನು ನಿಮ್ದು ಕಣ್ಣು ಆ ಕಡೆ ಮಾಡಿದ್ರಲ್ಲ, ದಿಸ್ ಈಸ್ ಯುವರ್ ಎಂಡ್ ಅನ್ಬೇಕು. 4th ಗೇರ್ ಇರಲಿ. ಓಕೆ ಯಪ್ಪ ಡೌನ್ ಇಲ್ದಾಗ ಕಮ್ಮಿ ಇರ್ಬೇಕ್ರಿ ಗೇರ್. 3rd ಗೇರ್. ಓಕೆ ಫೋಕಸ್. 4th ಗೇರ್. ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? 3rd ಗೇರ್. ಓಹೋ ಈಸಿ ವೈಡ್ ರೋಡ್ ಅದ, ಈಸಿ.
ಹಲೋ ಅಣ್ಣ ಇಲ್ಲ ಇನ್ನೊಂದು 20 ಕಿಲೋಮೀಟ್ರ್. ನಂಗೆ ಬ್ಯಾಂಗ್ಳೂರ್ಲಿಂದ ಒಬ್ಬರು ಹಿಮಾಲಯನ್ ಬೈಕರ್ ಸಿಕ್ಕಾರ, ಅವ್ರು ಕೂಡ ಹೊಂಟೀನಿ. ಅವ್ರು ಕೇಳಿದ್ರು ನೀನು ಸ್ಟೇ ಇಲ್ಲದ. ನಾನು ಆಲ್ರೆಡಿ ಇಲ್ಲೆಲ್ಲ ನಂದು ಅರೇಂಜ್ ಆಗ್ಯದ. ಅವ್ರಂದ್ರು ನಂದೇ ಹೋಮ್ ಸ್ಟೇ ಅದ ಬೀಚ್ ಬಲ್ಲಿ. ಏನೂ ಅರೇಂಜ್ ಇರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಇವ್ರ ಬಲ್ಲೇ ಇರ್ತೀನಿ ನಾ. ಇವ್ರನ್ನೂ ಸೋಲೋನೇ ಬಂದಾರ. ಪ್ರತಿಯೊಂದು ಬೈಕಿನ ಬೇರೆ ಬೇರೆ ಮಜಾ ಅದ ನೋಡ್ರಿ. ಬೈ ಎದುರು ಏನು ಭಾರಿ ಅದ್ರಿ ವ್ಯೂ, ಬಟ್ ಕ್ಯಾಮ್ರಾ ಇಲ್ಲಿ ಹಚ್ಚಿನ ಹೀಗೆ ತೆಗಿದಿ. ರೋಡ್ ಚುಮ್ಮೇಶ್ವರಿ ರೋಡ್ ಅವ್ರಿ, ಏನು ಭಾರಿ ಕಾರ್ನರಿಂಗ್ ಅಲ್ಲತ್ತ ಗೊತ್ತ ಗಾಡಿ. ಜೈ ಶ್ರೀರಾಮ್ ಭೈ, ಫೈನಲಿ ಹಚ್ದ್ರಿ ಫೋನ್. ಗೋಕರ್ಣ ಹಾಂ ಇನ್ನೊಂದು 20 ಕಿಲೋಮೀಟ್ರ್ ಅದ. ಮಾರ್ನಿಂಗ GK ಬೈ ಫೋನ್ ಹಚ್ಚಿರು, ಈಗ ನಮ್ಮ ಚೇತನ್ ಬೈ ಫೋನ್ ಹಚ್ಚಾರ, ಎಲ್ಲಿ ಹೋಗಿರಿ ಬೈ ಅಂತ. ಈಗ ನೀವು ಹ್ಯಾಂಡಲ್ ಮ್ಯಾಗ ಕೂತಿದ್ದು ಭಾಳ ಐತಿ, ಈಗ ನಂದು ಹೆಲ್ಮೆಟ್ ಮ್ಯಾಗ ಬರ್ರಿ ನೋಡ್ರಿ. ಈಗ ವ್ಯೂ ನೋಡ್ರಿ ಇದ್ರ ಹೆಂಗದ. ಲೆಟ್ಸ್ ಗೋ. ಅಣ್ಣವ್ರು ನಮ್ಮ ಸಲಗ ನಿಂತಾರ, ಥ್ಯಾಂಕ್ಸ್ ಅಣ್ಣ. ಹಿಂಗೆ ಇರ್ತಾವೆ ನೋಡ್ರಿ, ಬೈಕರ್ ಟು ಬೈಕರ್ ಅದೊಂದು ಬೇರೆನೇ ಇರ್ತದೆ, ತಾನೇ ಬಾಂಡಿಂಗ್ ಆಗ್ತದೆ. ಯಪ್ಪು ಫಿಶ್ ನೋಡ್ರಿ ಕರ್ ಹ್ಯಾಂಗೆ ಒಣಕೋಕೆ ಹಾಕ್ಯಾರ. ಯಾಕಡೆ ಈ ಕಡೆ ಅದೇನು? ಓಕೆ. ಅರೆ ನಾ ಮಸ್ತ್ ಹೈವೇ ಸಿಕ್ಕತ್ತಂದು ಖುಷಿಯಾಗಿದೆ. ಪೂರಾ ನೀರು ಬೀಳ್ಲತ್ತವ್ರಿ ಎಲ್ಲ ಕಡೆಯಿಂದ ಮೈಯದಂದು, ಸ್ಪೆಷಲಿ ತಲೆಂದು. ಓ ಫಾರಿನರ್ಸ್ ನೋಡ್ರಿ, ಬುಲೆಟ್ ಫಾರಿನರ್ಸ್ ಬಂದ್ರಲ್ಲ, ಅವರು ರಾಯಲ್ ಎನ್ಫೀಲ್ಡೇ ರೆಕಮೆಂಡ್ ಮಾಡ್ತಾರೆ. ಅದಕ್ಕೇನು ಬುಲೆಟ್, ಥಂಡರ್ ಬರ್ಡ್, ಹಿಮಾಲಯನ. ಓಯ್ ಯಾಕಡೆ ಹೋಲತ್ತೀರಿ? ಅಚ್ಚ ಅವರು ಪಲ್ಟಾಸ್ಕೊಳಿಸ್ತಾರೆ ಬಸ್ಸಿಗೆ. ನೋಡ್ರಿ ವೆಜಿಟೇಬಲ್ ಮಾರ್ಕೆಟ್, ಯಾರಿಗ್ರೆ ಬೇಕೇನು ಕಮೆಂಟ್ ಮಾಡಿ ಹೇಳ್ರಿ. ಬದ್ನಿಕಾಯಿ ತರ್ತೀನಿ ಅಂತ ಟಾಪ್ ಬಾಕ್ಸ್ ಹಾಕ್ಕೊಂಡು. ಓ ಭೈ ಇವು ನೋಡ್ರಿ ಕ್ರೇಜಿ, ಪೂರಾ ನೀರು ಒಳಗೆ ಜಂಗಲ್ ಅದ. ಗೋಕರ್ಣ 9 ಕಿಲೋಮೀಟರ್. ಇವೇನು ಮನಿ ಅವ ಏನವ? ಅದು ಟಾರ್ಜನ್ ಪಿಕ್ಚರ್ದಾಗ ಅದ ನೋಡ್ರಿ, ಹೊಡ್ಸಲ್ನ ಪ್ಲೇ ಇದ್ದಿದ್ದು. ಬಟ್ ಅದು ಮನಿ ಇಲ್ಲ, ಅವೆಲ್ಲ ಏನಂತಾರ ಹುಲ್ ಅಂತಾರ ಏನಂತಾರ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅವಕ್ಕೆ ಮನಿ ಟೈಪ್ ಸಜೆಸ್ಟ್ ಇಟ್ರಿ. ಸೌಕಾಸು ಎಣ್ಣ ಎಲ್ಲಿ ಹೋಗೋದ ಏನು ಹಿಂಗೆ ಅರ್ಜೆಂಟ್ ಅದ. ವಾವ್ ವೆರಿ ನೈಸ್ GT. ಈಗ ಮಸ್ತ್ ಟೂರಿಂಗ್ ಸೆಟಪ್ ಮಾಡ್ಬೋದು ರೀ, ಬಟ್ ನಮ್ಮ GK ಹೋಯ್ ಬ್ಯಾಡ ಅಂತನ್. ಇಲ್ಲಿ ಮನಿಗಳೆಲ್ಲ ಖಾಲಿ ಬಿದ್ದ ನೋಡ್ರಿ. ಯಾರಿಗ್ರೆ ಇಲ್ಲಿ ಬಂದು ಇರೋದು ಇಷ್ಟ ಆಯ್ತು ಅಂದ್ರೆ ಬಂದು ಪರ್ಚೇಸ್ ಮಾಡಿರಿ ಇಲ್ಲೇ. ಅರೇನು ರೀ ಇಂಥಲ್ಲ ಒಂದು ಮನೆ ತೊಗೊಂಡು ಇರ್ಬೇಕು ನೋಡ್ರಿ. ಇದೆಲ್ಲ ಹಿಂಗೆ ಅಂತೀನಿ ನಾ, ಇಲ್ಲಿ ಮನೆ ತೊಗೊಂಡು ಇರ್ಬೇಕಂತ. ಅಬ್ಲೆ ಎಸ್ಕೋಬರ್ ಆಗ್ಬೇಕತ್ತು ಎಲ್ಲ ಕಡೆ ಒಂದೊಂದು ಮನೆ ತೊಳಕ್ಕೆ. ಹೊಡಿ ಅಣ್ಣ ಓವರ್ಟೇಕ್. ಎದ್ರಿನ ಹಿಮಾಲಯನ್ ಅಣ್ಣವರು ಭಾಳ ರಿಲ್ಯಾಕ್ಸ್ ಆಗಿ ನಡೆಸ್ತಾರೆ ಗಾಡಿ, ನಂಗೆ ಭಾಳ ಇಷ್ಟ ಆಯಿತು. ಮನಿ ಅದ, ಬಂಗ್ಲಾ ಅದ, ಬಟ್ ನಮಗೆ ಹಂಗೆ ನಡ್ಸೋದಾಗಲ್ರಪ್ಪ. ನಮ್ಮ ಬಿಸಿ ರಕ್ತ ಅದ, ಹೈಪರ್ ಟೂರಿಂಗ್ ಮಾಡ್ತೇವೆ ನಾವು. ಆ್ಯಂಡ್ ನಮ್ಮ ಪರಿನೂ ಕೇಳಲ್ಲ, ಸಾವ್ಕಾಸ್ ನಡಿ ಅಂದರೆ ಇಳಿ ಮಗನ ತಳಗ ಅಂತಾಳೆ, ಸಾವ್ಕಾಸ್ ನಡಿ ಅಂದ್ರೆ. ಸೊ ನಿಮಗ್ರೆ ಗೊತ್ತು ನಂಗೆ ಪರಿಗೆ ಬಿಟ್ಟು ಇರಲ್ಲ, ಅದಕ್ಕೆ ಈಕಿಂದ ಹೇಳಿದ್ ಕೇಳಬೇಕಾಗ್ತದೆ. ಕೆ ಹೋ ನ ಜಾಯೆ ಪ್ಯಾರ್ ತುಮ್ಸೆ ಮುಜೆ कर देगा बर्बाद इश्क मुझे. ಓ ಭಾಗ್ಯ ಟ್ರಾವೆಲ್ಸ್ HP ಗ್ಯಾಸ್. ಹಿಂಗೆ ನೋಡ್ರಪ್ಪ, ಸುಮ್ಮ ಇರಲ್ಲ, ಎಲ್ಲ ಏನದ ಎಲ್ಲ ಅಬ್ಸರ್ವ್ ಮಾಡ್ತೀನಿ, ಎಲ್ಲ ಓದ್ತೀನಿ. ಇದು ಗಾಡಿ ನಂಬರ್ MS25 ಅದ, ಇದು 30 ಅದ, ಎದುರು ಹೋಗೋದು 47 ಅದ, ಅದ್ರ ಮುಂದೆ ಹೋಗೋದು ಅರುಣಾಚಲ್ ಪ್ರದೇಶದ. ನಾ ಅಬ್ಸರ್ವೇಷನ್ ಭಾಳ ಮಾಡ್ತೀನಿ ನೋಡ್ರಿ. ನಂಗೆ ಹಿಂಗೆ ಭಾಳ ಕ್ಯೂರಿಯಾಸಿಟಿ ಇರ್ತದೆ. ಹಾಂ ಇದು ಏನದ, ಅದು ಏನದ, ಇದು ಎಲ್ಲಿದ್ದು ಬತ್ತು, ಅದು ಎಲ್ಲಿದ್ದು ಬತ್ತು. ಹಂಗೆ ಮಾಡಿ ನಾನು ಪೂರಾ ದಿಮಾಕ್ಕ ಭೇಜಾ ಫ್ರೈ ಮಾಡ್ಕೊಂಡಿಟ್ಟಿನಿ. ನಾ ಎಲ್ಲ ನೋಡೀನಿ, ಎಷ್ಟು ಕಮ್ಮಿ ತಿಳ್ಕೊತೇವೆ ಅಷ್ಟು ಬೆಟ್ರ್ ಅಂತ. ಐ ಫೆಲ್ಟ್ ದ್ಯಾಟ್. ನಾವು ಎಷ್ಟು ನಾಲೆಜ್ ಕಮ್ಮಿ ಇಟ್ಕೋತೇವೆ ಅಷ್ಟು ಪೀಸ್ ಲೈಫ್ ಇರ್ತದೆ. ಪೀಸ್ ಹಾಳು ಮಾಡೈತಂದ್ರೆ ಎಲ್ಲದ್ರ ಬಗ್ಗೆ ತಿಳ್ಕೊರಿ. ಈಗ ಸದ್ಯ ಗ್ಯಾನ್ ಬೇಡ, ರೈಟಿಗೆ ವ್ಯೂ ನೋಡ್ರಿ, ಓಫೋ, ಲೆಫ್ಟಿಗೆ ವ್ಯೂ ನೋಡ್ರಿ, ಓಫೋ. ಓ ಭೈ ಇವತ್ತೇ ನೋಡಿ ನಿಗರ ಯೂಟ್ಯೂಬ್ದಾಗ ಮನ್ಯಾಗ ಹಚ್ಚಿರು, ಇದು ಉಪ್ಪಿಂದು. ಇಲ್ಲ ಇವತ್ತಿಲ್ಲ, ಸಾರಿ ನಿನ್ನ ರಾತ್ರಿ. ಸೊ ನೋಡ್ರಿ ನಮ್ಮ ಮನೆಯವರು ನಿನ್ನೆ ಯೂಟ್ಯೂಬ್ದಾಗ ನೋಡ್ರಲ್ಲ, ಇಲ್ಲಿ ಇದೇ ಲೊಕೇಶನ್ ಅಂತ ನೋಡ್ರದು. ಗೋಕರ್ಣ ಬಂದು ರೀಚ್ ಆಗೀನಿ. ಇದು ನಮ್ದು ಸ್ಟೇ ನೋಡ್ರಿ. ಒಂಥರ ಹಿಂಗೆ ದಕ್ಷಿಣ ಕನ್ನಡದಾಗಿದ್ದಂಥ ಒಂದು ಫೀಲ್ ಹೊಂಟದ. ನನ್ನ ಪರಿಯಲ್ಲಿ ತಳಗದ ಕಾಣಿಸಲ್ಲ. ಈಗ ಫಸ್ಟ್ ಆಫ್ ಆಲ್ ನಾ ಎಲ್ಲ ನನ್ನ ಗಿಯರ್ಸ್ ತೆಗೆದು ಆರಾಮ್ಸೆ ಢಿಲ್ಲ ಬಟ್ಟೆ ಹಾಕೊಂಡು ಫ್ರೆಶ್ ಅಪ್ ಆಗಿ ಬೀಚ್ ಕಡೆಗೆ ಹೋಗ್ತೀನಿ.
ಇವತ್ತು ಮನೇಲಿಂತ ಡಿಸೈಡ್ ಮಾಡಿ ಬಂದಿದ್ದ ಇವತ್ತಿನ ಸನ್ರೈಸ್ ಬೀಚ್ ಬಲ್ಲಿ ನಿಂತು ನೋಡ್ಬೇಕಂತ. ಈಗ ರೀ ಇಲ್ಲಿ ಬೀಚ್, ಇಲ್ಲಿ ನಮ್ಮ ಪರಿ ನೋಡ್ರಿ ಎಷ್ಟು ಪರ್ಫೆಕ್ಟ್ಲಿ ನಿಂತಾಳ, ಸ್ಟ್ಯಾಂಡೇ ಹಚ್ಚಿಲ್ಲ. ಹಾಯ್ ಯೋಗೇಶ್ ಬಾಯ್, ಕಚ್ಚಬೇಡ ಅಷ್ಟೇ. ಸ್ವಲ್ಪ ಕ್ಲಚ್ ಬಿಟ್ಟು ರೇಸ್ ಕೊಟ್ಟಿನಿ, ತಳಗಿಳಿದ ಗಾಡಿ. ಈಗ ತೆಗ್ಯೋದು ಐರಣದ್ರಿ, ಹೊರಗೆ ಬರ್ತದೆ ಇಲ್ಲ. ಯಪ್ಪ ಸಿಗೆ ಬಿದ್ದು ಪೂರ ಗಾಡಿ. ಯಪ್ಪ ಕಮ್ ಆನ್ ಪರಿ, ಯು ಕ್ಯಾನ್ ಡೂ ಇಟ್. ಶಿಟ್, ಹೋಲಿ ಪರಿ, ಯು ಕ್ಯಾನ್. ಓಹ್ ಯಪ್ಪ, ಫೈನಲಿ ಗಾಡ್. ಪೂರ ಸುತ್ತ ಹಾಕಿ ಟ್ಯಾಗ್ ಹಾಕಿ. ಲವ್ ಯು ಪರಿ. ನನಗನ್ಸಿತ್ತು ಹೊರಗೆ ಬರಲ್ಲ ಗಾಡಿ, ಯಾರ್ದಾರೆ 4-5 ಮಂದಿ ಹೆಲ್ಪ್ ತೊಗೋಬೇಕಾಗತ್ತು ಅಂತ ಅನಿಸಿತ್ತು. ಬಟ್ ಪರಿ, ಯು ಡಿಡ್ ಇಟ್. ಇದು ಗುಡಿ ಸುತ್ತಮುತ್ತ ಪೂರ ನೀರದ ಅನ್ನಿಸ್ತು ರೀ. ಇಲ್ಲಿ ನೋಡ್ರಿ, ಈಗ ಎಮ್ಮೆ ಹೆಂಗೆ ಮಕ್ಕೊಂಡ ನೋಡ್ರಿ ಒಳಗೆ. ಇಲ್ಲಿದೆ ರೋಡ್ ಅದಲ್ರಿ, ಅಕ್ಕ ಇಲ್ಲಿದೆ ಬಂದಳು. ನಾ ಎಲ್ಲಿ ಹೊಲತ್ತೀನಿ ಹಂಗೆ ಗೊತ್ತಾಗಲಿ. ಅದ ಮೇನ್ ರೋಡ್ ಎಕ್ಸಿಟ್. ಓಕೆ, ಈ ಕಡೆ ಅಂದ್ರೆ ಗುಡಿ ಬಲ್ಲಿ ಬರೀ ಎಂಟ್ರಿ ಅಷ್ಟೇ ಅದ, ಎಕ್ಸಿಟ್ ಇಲ್ಲ, ಒನ್ ವೇ ಅದ. ಮಚ್ಚಿ ಮಾರ್ಕೆಟ್. ಸ್ಮೆಲ್ ಎಷ್ಟು ಭಯಂಕರ. Yeah. Never not, never under, never ever.